ನೋಡಿ ಫ್ರೆಂಡ್ಸ್, ನಮಸ್ಕಾರ. ಕರ್ನಾಟಕ ಜನತೆಗೆ ಫ್ರೆಂಡ್ಸ್, ನಾನು ನಿನ್ನೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಯಾಕೆ ಹಾಕ್ತೀನಿ ಅಂತ ನಾನು ಅಲ್ಲೇ ಹೇಳೀನಿ ಆಲ್ರೆಡಿ. ಇವತ್ತು ನಾನು ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಆತ್ಮರಕ್ಷಣೆಗೋಸ್ಕರ ನಾನು ವಿಡಿಯೋ ಮಾಡಿ ನಿನ್ನೆ ಹಾಕಿದ್ದು. ಯಾಕಂದರೆ 4 ಜನಕ್ಕೆ ತಿಳಿಲಿ. ಯಾಕೆ ಕಟ್ಟಿಲ್ಲ ಅಂತಂತಾರಲ್ಲ, ಆ ಬುಕ್ಕ ಸಮೇತ ಹಾಕಿ ನನ್ನ ದಾಖಲಾತಿ ಪ್ರಕಾರ ಕೊಟ್ಟರೆ ಮಾತ್ರ ಕಟ್ತಂತ ಹೇಳಿನಿ. ಇಲ್ಲಿವರೆಗೆ 8 ವರ್ಷದಿಂದನೂ 1 ವಾರನೂ ಡ್ಯೂ ಮಾಡದೆ ಕಟ್ಟಿ ಅಂತ ಬಂದಿರತಕ್ಕಂಥ ಸಂಘ ನಮ್ಮದು ಗೌರಿ ಗಣೇಶ ಸಂಘ. ಪ್ರತಿ ವಾರನೂ ಕಟ್ತಾನೆ ಬಂದಿದ್ದೀವಿ. ಕೊರೋನಾದ ಟೈಮಲ್ಲೂ ಯಾವುದೂ ಡ್ಯೂ ಮಾಡಿಲ್ಲ, ಪ್ರತಿಯೊಂದು ವಾರ ಕಟ್ಟಿದ್ದೀವಿ. ಈ ಲೆಕ್ಕ ಕೇಳಿ ಅರ್ಜಿ ಕೊಟ್ಟು 1 ವಾರ 15 ದಿನ ಆಯ್ತಲ್ಲೇ. 1 ವಾರದ ಮೇಲೆ 15 ದಿನ ಅಂದರೆ 3 ವಾರ ಅಂದರೆ 15 ದಿನ ಹಿಡ್ಕೊಳ್ಳಿ ಸಾಕು. 1 ವಾರ ಕೈ ಬಿಟ್ಬಿಡೋಣ. 15 ದಿನ ಆದರೂ ಸಮೇತ ನಮಗೆ ಯಾವುದೂ ರೆಸ್ಪಾನ್ಸ್ ಕೊಟ್ಟಿಲ್ಲ. ನಿಮ್ಮ ಅರ್ಜಿ ರಿಜೆಕ್ಟ್ ಆಗೈತೆ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ನಾನು ನಿನ್ನೆ ಅರ್ಜಿ ಕೊಟ್ಟು ಅದನ್ನ ವೀಡಿಯೋ ಮಾಡಿ ಅಪ್ಡೇಟ್ ಯಾಕೆ ಮಾಡ್ತಾಯಿದ್ದೀನಿ, ಇದಕ್ಕೆ ಯಾಕೆ ರಿಜೆಕ್ಟ್ ಆಗುತ್ತೆ ಅಂಬೋದು 4 ಜನಕ್ಕೆ ತಿಳಿಲಿ. ನನಗೆ ಅನುಕೂಲ ಆಗಿದ್ರೆ ಪರವಾಗಿಲ್ಲ ರೀ, 4 ಜನಕ್ಕೆ ಅನುಕೂಲ ಆಗಲಿ. ಹಾಗಾಗಿ ನಾನು ಹಾಕಿದ್ದೀನಿ. ಎಚ್ಚೆತ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ನಾನು ಹೇಳೋದಿಷ್ಟೇ, ನೀವು ಕಟ್ಟ್ರಿ ಬಿಡ್ರಿ ನನಗೆ ಸಂಬಂಧದ ವಿಚಾರ, ನಿಮ್ಮ ಸ್ವಂತ ವಿಚಾರ, ಅದು ನಾನು ಹೇಳೋಕ್ಕಾಗಲ್ಲ. ಹಾಗಾಗಿ ನೋಡಿ ಫ್ರೆಂಡ್ಸ್, ಪ್ರತಿಯೊಬ್ಬರು ದುಡ್ಡಿಗೂ ವ್ಯಾಲ್ಯೂ ಇದೆ. ಆ ದುಡ್ಡನ್ನು ಲೆಕ್ಕ ಕೇಳಿ. ಅದನ್ನ ಕೇಳಿದ ತಪ್ಪ ಕೇಳಿ ನಾವು ಹಿಂಗೆ ಆಗ್ತಿದ್ದೀವಿ ಯೂಟ್ಯೂಬಲ್ಲಿ ಅಂತ ಹೇಳಿದ್ರೆ ಮಾನವ ಮೊಕದ್ದಮೆಯನ್ನು ಕೇಸ್ ಹಾಕ್ತಾರಂತೆ. ನನಗೇನು ಗೊತ್ತಿಲ್ಲ, ಅದು ಕಾನೂನು ಬಗ್ಗೆ ನನಗೆ ಅಷ್ಟೊಂದು ಅರಿವಿಲ್ಲ. ಇದು ಪಬ್ಲಿಕ್ ಪ್ಲಾಟ್ಫಾರಮ್. ಯಾರು ಅವ್ರ ಅಭಿಪ್ರಾಯ ಅವ್ರು ಹಂಚ್ಕೋಬೋದು. ಕೆಟ್ಟದಾಗಿ ನಾನು ಯಾರಿಗೂ ಬೈದಿಲ್ಲ, ಇನ್ನೊಂದು ಮಾಡಿಲ್ಲ. ಏನ್ರಿ ಇದು ಈ ಥರದ ರಿಸ್ಕ್ ಅಂತ ನಾನು ಇದೇನು ಮಾಡ್ತಿರೋದು? ಪ್ರತಿ ಹಳ್ಳಿಯಲ್ಲೂ ಹಿಂಗೆ ಕೇಸ್ ಕೊಡ್ತೀನಿ. ನಮ್ಮ ಹಳ್ಳಿ ಜನ ಅಮಾಯಕರು ಕಣ್ರಿ. ಪೊಲಿಟಿಷನರಿ ಅಲ್ಲಿ ಹೋಗಿ ಏನಾಗುತ್ತೋ ಏನು ಬಿಡುತ್ತೋ, ಬೇಡ ಬಿಡ್ರಪ್ಪ ನಾನು ಕಟ್ಕೊಂಡು ಹೋಗ್ತಾರೆ. ಕಟ್ಕೊಂಡು ಹೋಗಿ ತೊಂದರೆ ಇಲ್ಲ. ಕಟ್ತಕ್ಕಂಥ ದುಡ್ಡಿಗೆ ಲೆಕ್ಕ ಕೇಳ್ರಿ. ಲೆಕ್ಕ ಸಿಗ್ತಾ ನಿಮಗೆ ಕರೆಕ್ಟ್ ಅನಿಸ್ತಾ ಕಟ್ಕೊಂಡು ಹೋಗಿ, ಸಂತೋಷ. ನಿಮ್ಗೆ ಒಳ್ಳೇದಾದ್ರೆ ನಮಗೆ ಒಳ್ಳೇದಾಗೋಂಗಲ್ವಾ? ನಮಗೂ ಒಳ್ಳೇದಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಕೆಟ್ಟದ್ದು ಆಗಿದೆ, ಅದನ್ನು ಕೂಡ ನಾವು ತಗೋಬೇಕಲ್ವ? ಒಳ್ಳೇದು ಕೆಟ್ಟದ್ದು ಎರಡೂ ತಗೋಬೇಕಲ್ಲ. ಕೆಟ್ಟದಾದಾಗ ಕೇಳಬೇಕು, ಒಳ್ಳೇದಾದಾಗ ಸಂತೋಷ ಪಡಬೇಕು. ಹೌದಾನೆ? ನಾವು ಪ್ರತಿಯೊಂದು ದುಡ್ಡಿಗೂ ಲೆಕ್ಕ ಇಟ್ಕೊಂಡೇ ಕಟ್ಟಿರೋದು. ಆ ಲೆಕ್ಕ ನಮಗೆ ಬೇಕು. ಕೇಳೋದು ನಮ್ಮ ಹಕ್ಕು, ಕೇಳ್ತಾಯಿದ್ದೀವಿ. ಕೊಡಬೇಕಾಗಿರೋದು ಅವ್ರಿಗೆ ಕರ್ತವ್ಯ, ಕೊಡಲೇಬೇಕು. ಪ್ರತಿಯೊಂದು ಎವಿಡೆನ್ಸ್ ಮೇಲೇ ಸಾಲ ತೊಗೊಳ್ಳೋದು, ಎವಿಡೆನ್ಸ್ ಮೇಲೇ ಸಾಲ ಕೊಡೋದು. ಆಗಿರೋ ಹೊತ್ತಿನ ಪಾರದರ್ಶಕ ಇರೋ ಹೊತ್ತಿನಲ್ಲಿ ಕೊಡೋಕ್ಕೇನ್ರಿ ಬಂತು ಕೇಳಿ. ಈಗ ಮತ್ತೆ ಎಲ್ಲಿದು ನನಗೆ ಈ ನೆಕ್ಸ್ಟ್ ಇನ್ನೊಂದು ವಾರ ಬಿಟ್ಟು ಮತ್ತೆ 15 ದಿನ ಬಟ್ ಬಂದು ನನಗೆ ಮತ್ತೆ ಅರ್ಜಿ ಕೊಡ್ರಿ ಅಂದರೆ ಎಲ್ಲಿಂದ ಕೊಡೋದು ಹೇಳ್ರಿ? ಹಗಲೆಲ್ಲ ಅರ್ಜಿ ಕೊಡ್ಬೇಕಂದ್ರೆ. ಅದಕ್ಕೋಸ್ಕರ ವೀಡಿಯೋ ಮಾಡಿ ಅಪ್ಡೇಟ್ ಮಾಡಿ ಇದಕ್ಕೆ ಬಿಡ್ತಾ ಇರೋದು ಯೂಟ್ಯೂಬಲ್ಲಿ. ನಮಗೆ ಅದನ್ನ ಲೆಕ್ಕ ಕೊಡಲಿ. ಕರೆಕ್ಟ್ ಐತೆ ಅಂದರೆ ಕಟ್ಕೊಂಡು ಹೋಗೋಣ, ಸರಿ ಇಲ್ಲ ಅಂದರೆ ನಾವು ಹೋಗಿ ನಮ್ಮ ಬ್ಯಾಂಕ್ ಆಫ್ ಬರೋಡ ಅಂತಂದು ಹೇಳ್ತಿದಾರಲ್ಲ, ಆ ಬ್ಯಾಂಕಿಗೆ ಕೊಡೋಣಂತೆ. ಅಲ್ಲೇ ಕಟ್ಟೋದು. ಪಾಪದು ಕಂಡರ ದುಡ್ಡು ರೀ, ತಿನ್ನಬಾರ್ದು. ನಮ್ಮಂಥರ ದುಡ್ಡೇ ಅದು, ತಿನ್ನಬಾರ್ದು. ಕಟ್ಟೋಣ. ನಾನು ಕಟ್ಟಲ್ಲ ಅಂತ ಯಾವತ್ತೂ ಹೇಳಿಲ್ಲ, ಯಾರಿಗೂ ಹೇಳೋದೂ ಇಲ್ಲ. ಕಟ್ಟಿರ್ತಕ್ಕಂಥ ದುಡ್ಡಿಗೆ ಲೆಕ್ಕ ಕೊಡಿ, ಸ್ಟೇಟ್ಮೆಂಟ್ ಕೊಡಿ, ಕಟ್ತೀವಿ ಅಂತ ಹೇಳ್ತಾಯಿದ್ದೀವಿ. ತಪ್ಪೇನೈತೆ? ನೋಡಿರಿ, ನಮ್ಮ ಆತ್ಮರಕ್ಷಣೆಗೋಸ್ಕರ ವೀಡಿಯೋ ಮಾಡ್ತಿರೋದು. ಅಂದರೆ ಮತ್ತು ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಡಬಾರ್ದಲ್ಲ. ನೋಡಿರಿ, ಅವರು ನಮಗೆ ಮನೆ ಕರೆಸ್ಕೊಂಡು ನಮ್ಮ ಮೇಲೆ ಅರೆಸ್ಟ್ಮೆಂಟ್ ಮಾಡಿದ್ದಾರೆ, ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತ ಮಾತಾಡಬಾರ್ದಲ್ಲ. ಆ ಥರ ಹೋಗಿ ಕೇಸು ಕೊಡಬಾರ್ದಲ್ಲ. ಹಾಗಾಗಿ ನಾನು ಮಾನವೀಯತೆ ದೃಷ್ಟಿಯಿಂದ ನಾನು ಸಂಘಕ್ಕೆ ಕಟ್ಟಬೇಕು. ಈ 2 ವಾರ ಅಂತ 3 ವಾರ ಆಯಿತು. ಜಾಸ್ತಿ ಅಮೌಂಟ್ ಆದರೆ ಮತ್ತೆ ಕಟ್ಟೋಕ್ಕಾಗಲ್ಲ. ನಮ್ಮ ಕೈಲಿ ಆಗುತ್ತೆ ರೀ, ಇನ್ನೊಬ್ರ ಕೈಲಿ ಕಟ್ಟೋಕ್ಕಾಗಬೇಕಲ್ಲ. ಅವರ ದೃಷ್ಟಿಯಿಂದ, ನನ್ನ ದೃಷ್ಟಿಯಿಂದ ನಾನು ಅವ್ರನ್ನ ಕರೆಸಿ ಲೆಕ್ಕ ಕೇಳಿದ್ದು. ಈ ಸ್ಟೇಟ್ಮೆಂಟೆಲ್ಲ ಕೊಟ್ಬಿಟ್ರೆ ನಾವು ಕಟ್ಕೊಂಡು ಹೋಗ್ತೀವಿ. ನಾವು ಕಟ್ಟಲ್ಲ ಅಂತ ಹೇಳಿಲ್ಲಲ್ಲ. ಅದಕ್ಕೋಸ್ಕರ ಅವ್ರು ಕರೆಸಿರೋದು. ನಾವು ಬೇರೆ ಉದ್ದೇಶ, ನಮ್ಮದು ದುರುದ್ದೇಶನೂ ಏನಿಲ್ಲ. ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಉದ್ದೇಶ ಇರೋದು. ಈಗ 8 ವರ್ಷ 9 ವರ್ಷದಿಂದ ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ. ನಡ್ಸ್ಕೊಂಡು ಹೋಗಿ ನಮಗೇನು ತೊಂದರೆ ಆಗಿಲ್ಲ. ಕಟ್ತೀವಿ ದುಡ್ಡು. ಎಲ್ಲಿಗಂತ ಕಟ್ಟೋಣ ಹೇಳ್ರಿ? ಜಾಸ್ತಿ ದುಡ್ಡಾದರೆ ಅವ್ರ ದುಡ್ಡಿಗೆ ಮಾತ್ರ ಎಷ್ಟು ಭದ್ರತೆ ಮಾಡ್ಕೊತಾರೆ, ನಮ್ಮ ದುಡ್ಡಿಗೆ ಭದ್ರತೆ ಇಲ್ವಾ? ನಮ್ಮ ದುಡ್ಡು 20 ರೂಪಾಯಿ ಅಂದರೆ 7-8 ಸಾವಿರ ದುಡ್ಡಾಗಿದೆ. ಅದಕ್ಕೇನು ಬಡ್ಡಿ ಇಲ್ವಾ? ಅದು ಎಲ್ಲಿದೆ ಅಂತ ಕೇಳೋದ ತಪ್ಪ? ಎಚ್ಚೆತ್ಕೊಳ್ಳಿ ಜನರೇ. ಇನ್ನು ತುಳಿಯೋರಿದ್ದರೆ ತುಳಿಸ್ಕೊಂಡೇ ಇರ್ತೀವಿ. ಅನ್ಯಾಯ ಆಗಿದೆಯಾ ಕೇಳಿ, ಬಾಯಿದೆ. ಏನು ಕೇಳಿದ್ರೆ ಯಾರು ಏನು ಹೇಳಲ್ಲ.
ಲೂಟಿ ಮಾಡ್ತಾನೆ ಇರ್ತಾರೆ, ಕೊಡೋರು ಕೊಡ್ತಾನೇ ಇರ್ತಾರೆ. ಅದು ನಮಗೆ ಬೇಡದ ವಿಷಯ, ಬೇಡ ನಮಗೆ. ಹೇಗನ ಮಾಡ್ಕೊಳ್ಳಿ, ನಾವು ಸಾಲ ತಗೊಂಡಿದ್ದೀವ, ಸಾಲ ಕಟ್ಟೋಣ, ನಮ್ಮ ದುಡ್ಡಿನ ನಾವು ಲೆಕ್ಕ ಕೇಳೋಣ, ಬೇರೆ ವಿಷಯ ನಮಗೆ ಯಾಕೆ. ಓಕೆ ಬಾಯ್ ಫ್ರೆಂಡ್ಸ್, ನಿಮ್ಮದು ಏನಾದರೂ ತಪ್ಪಿದ್ದರೆ ಕ್ಷಮಿಸಿಬಿಡಿ. ಧರ್ಮಸ್ಥಳದ ಪ್ರಾಜೆಕ್ಟ್ ಆಫೀಸರೇ, ನಿಮ್ಮನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅದನ್ನೇ ತಪ್ಪು ಅಂತ ತಿಳ್ಕೊಂಡ್ರೆ ಅದಕ್ಕೂ ಕ್ಷಮೆ ಇರಲಿ. ನಮಗೆ ಲೆಕ್ಕ ಮಾತ್ರ ಕೊಡಿ, ಬೇರೆ ಏನೂ ಬೇಡ. ನೀವು ಎಲ್ಲಿ ಕರೆದ್ರೂ ಬರ್ತೀವಿ, ಯಾವ ಕೋರ್ಟಿಗೆ ಹಾಕಿದ್ರು ಬರ್ತೀವಿ. ನಿಮ್ಮ ಹತ್ರ ನಾವು ವ್ಯವಹಾರ ಮಾಡಿದ್ದೀವಿ, 8 ವರ್ಷದಿಂದ ವ್ಯವಹಾರ ಮಾಡ್ತಾನೇ ಇದ್ದೀವಿ, ಇವಾಗಲೂ ಮಾಡ್ತಾನೆ ಇದ್ದೀವಿ. ನೀವು ಕೊಟ್ಟಿರ್ತಕ್ಕಂಥ ದಾಖಲಾತಿ ಹೆಂಗೆ ಲೆಕ್ಕ ಕೊಡ್ತೀರೋ, ನಾವು ಕಟ್ಟಿರೋ ದಾಖಲಾತಿಗೆ ಹಾಗೇ ಲೆಕ್ಕ ಕೊಡ್ಬೇಕು ತಾನೆ. ಅದನ್ನೇ ಕೇಳಿರೋದು, ನಾನು ಬೇರೆ ಏನೂ ಕೇಳಿಲ್ಲ. ದಾಖಲಾತಿ ಕೊಡಿ, ಕಟ್ಕೊಂಡು ಹೋಗ್ತಾಯಿದ್ದೀವಿ. ಇದರಲ್ಲಿ ಸಮೇತ ನಿಮಗೆ ಒಂದು ಸ್ವಲ್ಪ ರಿಯಾಯಿತಿ ಇರಲಿ. NRLM ಯೋಜನೆ ಏನಾದರೂ ನಮಗೆ ಆ್ಯಕ್ಟಿವ್ ಆಗಿದ್ದರೆ 7% ಅಂತ ಹೇಳ್ತಿರಲ್ಲ, 14% ಅಂತ ಹೇಳ್ತಿರಲ್ಲ, ಅಂದರೆ 14% ಅಂದರೆ 7,000, ಅದರಲ್ಲಿ ಬರ್ತಕ್ಕಂಥದ್ದೇ 3,500. ಆ 3,500 ಎಲ್ಲಿ ಹೋಯ್ತು? ಅದಕ್ಕೆ ಕೇಳೋದು ತಪ್ಪ ಏನ್ರಿ? ನೀವು ಹೀಗೆ ದರ್ಪ ದಬ್ಬಳಿಕೆ ಬೆದರಿಸ್ಕೊಂಡು ಮಾಡ್ತಾಯಿದ್ದೀರಲ್ಲ, ನಾವೇನಾದರೂ ಮನೆ ಕರೆಸ್ಕೊಂಡು ಮುಂದೆ ಎದುರಿಸಿದ್ದೀವ? ಲೆಕ್ಕ ಕೊಡಿ ಸ್ವಾಮಿ ಅಂತ ಕೇಳಿದ್ದು, ಅದೇ ತಪ್ಪ? ನಿಮ್ಮಂಗಾಗಿ ನಾವೇನು ನಮಗೆ ಕೊಟ್ಬಿಟ್ರಿ ಕಟ್ಟಿಬಿಡ್ರಿ ಅಂತ ಕೇಳಿದ್ವಾ? ನಮ್ಮ ದುಡ್ಡು ಲೆಕ್ಕ ಕೊಡಿ ಸ್ವಾಮಿ. ನನ್ನ ದುಡ್ಡು ವಾಪಸ್ ಕೂಡ ಕೇಳ್ತಾಯಿಲ್ಲ. ಇನ್ನು ದುಡ್ಡು ನಮ್ಮದೇ ನಿಮ್ಮ ಹತ್ರ ಐತೆ. ಆಗಿದ್ದರೂ ಸಮೇತ ನಮ್ಮ ದುಡ್ಡಿಗೆ ಗ್ಯಾರಂಟಿ ಸ್ವಲ್ಪನೂ ಇಲ್ಲ. ನಿಮ್ಮ ದುಡ್ಡಿಗೆ ಮಾತ್ರ ಭಾರಿ ಭದ್ರತೆ. LIC ಬಾಂಡು, PRK ಬಾಂಡು. ಆ ವ್ಯಕ್ತಿ ಸತ್ತರು ಬದುಕಿದ್ರು ಸಮೇತ ದುಡ್ಡು ನಿಮಗೆ ಬರ್ತವೆ. ನಮಗೆ ಲೆಕ್ಕ ಬೇಕಲ್ಲ ರೀ. ನಮ್ಮ ದುಡ್ಡಿಗೆ ಕೇಳ್ತಕ್ಕಂಥ ನಮ್ಮ ವಾರಸ್ದಾರ ಇರ್ತಾರಲ್ವ, ನಮ್ಗೆ ಹೆಂಡ್ತಿನೋ ಮಕ್ಕಳು, ಅವ್ರಿಗೊಂದು ಇದು ಬೇಕಲ್ವ. ಕೊಟ್ಟು ಹೋಗಿದ್ರೆ ಅಲ್ಲಿರ್ತದ ದಾಖಲಾತಿ ಕೊಟ್ರಿ, ಅದನ್ನ ಕೊಟ್ಟು ಉಸ್ಲಿ ಮಾಡ್ತಾರೆ ನಮ್ಮ ಮಕ್ಕಳದು. ಅದಕ್ಕೆ ಕೇಳ್ತಾ ಇರೋದು ನಾವು. ಸತ್ತ ಮೇಲೆ ಕೇಳಲಿ ಅಂತ, ಬದುಕಿದ್ದಾಗಲ್ಲ. ಇದನ್ನ ಕೇಳಿದ್ರೆ ನಿಮಗೆ ಮೊಕದ್ದಮೆ ಕೇಸ್ ಹಾಕ್ತೀರಾ. ನಮ್ಮ ಮೇಲೆ ನೀವು ಶೋಷಣೆ ಮಾಡ್ತಿರೋದು, ನೀವು ಬಡವ್ರ ಮೇಲೆ. ನಾವು ನಿಮ್ಮ ಮೇಲೆ ಯಾವತ್ತೂ ಶೋಷಣೆ ಮಾಡಿಲ್ಲ. ನಿಮ್ಮನ್ನು ಒಂಥರ ನಂಬಿಡ್ತೀವಿ ರೀ. ನಿಮ್ಮನ್ನು ಆ ನಂಬಿಕೆನ ಉಳಿಸ್ಕೊಳ್ರಿ. ಇನ್ನೂ ಹೆಚ್ಚಿಗೆ ಏನೂ ಕೇಳೋಕ್ಕಾಗಲ್ಲ ಫ್ರೆಂಡ್ಸ್. ನೀವು ಕೇಳ್ರಿ, ಧ್ವನಿ ಎತ್ತರಿ. ಎಲ್ಲರ ಧ್ವನಿಯೇ ನಮ್ಮ ಶಕ್ತಿ. ಜೈ ಕರ್ನಾಟಕ ಮಾತೆ, ಒಂದೇ ಮಾತರ. ನೋಡಿ, ನಿನ್ನೆ ನಮ್ಮ ಹಳಿಂದ್ರೆ ಆಗಿರ್ತಕ್ಕಂಥ ಮಂಜುನಾಥ್ ಅವರಿಗೆ, ನಮ್ಮ ಒಕ್ಕೂಟದ ಅಧ್ಯಕ್ಷ ಅವರಿಗೆ, ನಿಮ್ಮ ಮಾವ ಏನಾದರೂ ಈ ವಿಚಾರವಾಗಿ ವಿಡಿಯೋ ಮಾಡ್ಕೊಂಡಿದ್ದೀರಲ್ಲ ಯೂಟ್ಯೂಬಲ್ಲಿ ಬಿಟ್ಟರೆ ಕೇಸ್ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ. ಕೇಸ್ ಮಾಡಿ, ತಪ್ಪಿಲ್ಲದಿದ್ದರೆ ಮಾಡಬೇಡಿ ದಯವಿಟ್ಟು. ನಿಮ್ಮ ಮರ್ಯಾದೆ ನೀವೇ ತಪ್ಕೋಬೇಡಿ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಯಾರಿಗೆ ಹೇಳೋಕ್ಕೆ ಹೋಗಬೇಡಿ. ಜನ ಬಾಯಿ ಎತ್ತಾರೆ, ಬಾಯಿಗೆ ಸ್ಟಾಪ್ ಮಾಡಬೇಡಿ. ಅವ್ರಿಗೆ ಅರ್ಥ ಆಗತ್ತಗನ್ನ, ಅರ್ಥ ಆದಮೇಲೆ ಅವರೇ ಎತ್ತಾರೆ. ಅವ್ರ ಹಣೆ ಬರ ನಾವೇನು ಮಾಡೋಕ್ಕಾಗಲ್ಲ. ನಾನೇನು ಲೆಕ್ಕ ತಿಳಿತೈದೆ, ಲೆಕ್ಕ ಕೇಳ್ತಾಯಿದ್ದೀನಿ. ಅವ್ರಿಗೆ ಒಂದಿನ ತಿಳಿಯುತ್ತೆ, ಕೇಳಿ. ಅಲ್ಲೇ ತಗೊಂಡ ನೀವು ಏನು ಹುಡ್ಕೊಂಡ್ರು ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಅರ್ಥ ಆಗಬೇಕು ಯಾವ ಯೋಜನೆಯಿಂದ ದುಡ್ಡು ಬರ್ತವೆ, ಎಲ್ಲೆಲ್ಲಿಗೆ ಹೋಗ್ತಿದ್ದಾವೆ, ಪ್ರತಿಯೊಂದು ಲೆಕ್ಕ ಗೊತ್ತಾದ್ಮೇಲೆ ಅವ್ರಿಗೆ ಅರಿವಾಗೋದು. ಅಲ್ಲೇ ತಗೊಂಡು ಏನೂ ಅರಿವಾಗಲ್ಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.